ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. QR ಕೋಡ್ ಸ್ಕ್ಯಾನ್ ಮಾಡಿ. ಮಾಡ್ತೀನಿ ಅಂದವನು ಇವಾಗ ಹೆಣಾಗಿ ಬಂದವನೆ. ಹಬ್ಬಕ್ಕೆ ಇದು ಗಣೇಶ ಬಂದೈತೆ ಅಂತ ತಮಟೆ ಹೊಡಿತಾವ್ರೆ. ಆಮೇಲೆ ಫೋನ್ ಮಾಡ್ತೀನಿ ಅಂತ ಅಂದ. ಆಮೇಲೆ ಗಣೇಶ ನೋಡ್ತಾ ಇದ್ದೀನಿ, ಆಮೇಲೆ ಮಾಡ್ತೀನಿ ಅಂತ ಮೆಸೇಜ್ ಎಲ್ಲ ಹಾಕ್ದ. ಆಮೇಲೆ ಇವಾಗ ಬಿಟ್ಟೆ ಹೊರಟೋದ ಸರ್, ಅನಾಥ ಶವವಾಗಿ. 1.5 ವರ್ಷದಿಂದ ಸರ್. ಇಲ್ಲ ಸರ್, ಆ ಥರ ಎಲ್ಲ ಏನಾಗಿರ್ಲಿಲ್ಲ. ಇನ್ನು ಇಲ್ಲ ಸರ್, ಅವ್ರ ಮನೇಲೆಲ್ಲ ಗೊತ್ತಿರ್ಲಿಲ್ಲ, ನಮ್ಮ ಮನೇಲಿ ಗೊತ್ತಿತ್ತು. ಅವ್ರ ಮನೇಲಿ ಏನು ಹೇಳಿರ್ಲಿಲ್ಲ ಸರ್. ಇನ್ನ ಒಂದ್ ದಿವಸ ನಮ್ಮ ಅಮ್ಮನ್ನ ನಾನು ಬಿಲ್ಡಿಂಗ್ ಕಟ್ಟಿ ಒಂದ್ ದಿವಸ ಇಕ್ಸಿ ಸತ್ತೋಗ್ಬಿಟ್ರೆ ಸಾಕೆ ಅಂತಿದ್ದ ಸರ್. ಇವಾಗ ಹಿಂಗಾಗ್ಬಿಟ್ಟೈತೆ ಸರ್. ಇಲ್ಲ ಸರ್, ಅವ್ನ್ ದುಡ್ದಿ ಅವ್ನ್ ಸ್ವಂತವಾಗೇ ಕಟ್ತೀನಿ ಅಂತ ಹೇಳಿದ್ದ ಸರ್. ನಮ್ಮಮ್ಮಂಗೆ ಕಣ್ಣು ಆಪರೇಷನ್ ಮಾಡಿಸ್ಬೇಕೇ ಅಂತ ಅಂತಿದ್ದ ಸರ್. ಇವಾಗೆಲ್ಲ ಯಾವುದು ಇಲ್ಲ ಸರ್, ಹೋಗ್ಬಿಟ್ಟ. ಪ್ಲಾನ್ ಎಲ್ಲ ಏನಿರ್ಲಿಲ್ಲ ಸರ್, ಇನ್ನ ಲೇಟಾಗಿ ಅಂತಾನೆ ಇದ್ದಿದ್ದು. ಮನೆ ಹತ್ರನೇ ಇದ್ದವರು ಅಂತ ಇಷ್ಟಪಟ್ಟಿದ್ದು ಅಷ್ಟೇ ಸರ್. ಒಂದೇ ಏರಿಯಾದವ್ರೆ ಸರ್. ಇಲ್ಲ ಸರ್, ನಾನು ಗಣೇಶ ನೋಡಕ್ ಹೋಗ್ತಾ ಇದ್ದೀನಿ, ನಾನೇ ಫೋನ್ ಮಾಡ್ತೀನಿ, ನೀನ್ ಮಾಡಬೇಡಲೇ ಅಂತ ಅಂದು ಫೋನ್ ಇಟ್ಟ ಸರ್. 1/2 hour ನಾನು ಮಾಡ್ತೀನಿ ಅಂತ ಫೋನ್ ಇಟ್ಟ ಸರ್. ಆಮೇಲೆ ಫೋನೂ ಬಂದಿಲ್ಲ ಸರ್. ಹಾಸ್ಪಿಟ್ಲಿಗೆ ಬಂದು ನೋಡಿದಾಗ ಅವನಿಲ್ಲಿದ್ದ. ಜೀವ ಹೋಗಿರ್ಲಿಲ್ಲ ಸರ್, ಇನ್ನ ಮೈ ಬಿಸಿನೇ ಇತ್ತು. ಡಾಕ್ಟ್ರಿಗೆ ಹೇಳಿದ್ವಿ ಜೀವ ಐತೆ ನೋಡಿ ನೋಡಿ ಅಂತ. ಅವ್ರು ಕೇಳಲೇ ಇಲ್ಲ. ಅವ್ರಮ್ಮ ಬಂದು ಬಾಯೆಲ್ಲ ಒರೆಸಿದ್ರು, ನಾವೆಲ್ಲ ಬಾಯಿ ಒರೆಸಿದ್ವಿ. ಅವಾಗ್ಲೂ ಚೆನ್ನಾಗೆ ಬಾಯಿ ಬಿಟ್ಕೊಂಡೇ ಇದ್ದ. ಅವನ ತಲೆ ಕೆಳಗೆ ಕೈ ಇಟ್ಟು ಮಕ್ಕ ಹಿಂಗೆ ಹತ್ಕೊಂಡು ಎದ್ದೋಳೋ ಅಂತಿದ್ದೆ. ಆವಾಗ 2 ಸತಿ ಎಂಜಿಲ್ ಶಬ್ದ ಮಾಡಿ ಬಾಯೇ ಮುಚ್ಬಿಟ್ಟ ಸರ್. ಆಮೇಲೆ ಇಲ್ಲಿ ಗಂಟೆಗೆ ಎದ್ದೊಳ್ಳೆ ಇಲ್ಲ. ಅವನು ಕೆಲ್ಸಕ್ಕಿನ್ನ ಹೋಗ್ತಿರ್ಲಿಲ್ಲ ಸರ್, ನೋಡ್ತಿದ್ದ. ಮನೇಲೆ ಪೆಟ್ಟೆಲ್ಲ ಇತ್ತು, ಅದನ್ನ ನೋಡ್ಕೊಂಡಿದ್ದ. ಕೆನಲ್ ಮಾಡಿದ್ದ ಸರ್. ಮನೆ ಹತ್ರನೇ ಎಲ್ಲ ನೋಡ್ಕೊಂಡಿದ್ದ. ನನಗೆ ಗೊತ್ತಾಗಿದ್ದೆ 9:45ಗೆ ಸರ್. ಈ ತರ ಅವ್ರಿಗೆ ಯಾರೋ ಚುಚ್ಬಿಟ್ಟಿದಾರಂತೆ ಅಂತ ಹಾಸ್ಪಿಟ್ಲಿಗೆ ಓಡ್ ಬಂದೆ ಸರ್. ಮಕ್ಕ ಎಲ್ಲ ಮುಚ್ಬಿಟ್ಟಿದ್ರು, ಮೈಯೆಲ್ಲ ಬಿಸಿನೇ ಇತ್ತು ಸರ್. ಏನಂತ ಏನು ಗೊತ್ತಿಲ್ಲ ಸರ್, ಇದು ಯಾವುದು ನನ್ಗೆ ಗೊತ್ತಿಲ್ಲ. ಹಿಂಗ ಆಗೈತೆ ಅಂತ ಅಷ್ಟೇ ಸರ್ ನನ್ಗೆ ಗೊತ್ತಾಗಿದ್ದು. ಇಲ್ಲ ಸರ್, ಆ ಥರ ಎಲ್ಲ ಏನಿರ್ಲಿಲ್ಲ. ಚೆನ್ನಾಗೇ ಇದ್ದ, ಚೆನ್ನಾಗೇ ಮಾತಾಡ್ತಾ ಇದ್ದ. ಮನೆ ಹುಡುಕ್ತಾ ಇದ್ದೆ, ನಾಳೆ ಮಡಿವಾಳದಲ್ಲಿ ಮನೆ ಹುಡ್ಕನಲ್ಲೇ ಅಂತ ಎಲ್ಲ ಅಂದ ಸರ್. ಸರಿಲೋ ಅಂತ ಅಂದೆ.